ಮೂವಿಯ ಆರಂಭ 2 ಪೊಲೀಸರಿಂದ ಆಗುತ್ತೆ. ಅದರಲ್ಲಿ ಒಬ್ನ ಹೆಸರು ಫ್ರಾಂಕ್ ಆಗಿದ್ರೆ ಇನ್ನೊಬ್ನ ಹೆಸರು ಸ್ಪೇಸಿ ಆಗಿರುತ್ತೆ. ಇವರು ಕಾರ್ ನಲ್ಲೇ ಲಂಚ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಫ್ರಾಂಕ್ ಕಾರ್ ನಿಂದ ಹೊರಗೆ ಬರ್ತಾನೆ. ಆಗ ಅವನು ಗಮನಿಸ್ತಾನೆ ಒಬ್ಬ ವ್ಯಕ್ತಿ ಒಂದು ಹುಡುಗಿನ ಬಲವಂತವಾಗಿ ಎಳ್ಕೊಂಡು ಹೋಗ್ತಿರೋದನ್ನ. ಅದಕ್ಕೆ ಫ್ರಾಂಕ್ ನು ಅವನ ಹಿಂದೆ ಹೋಗ್ತಾನೆ. ಆ ವ್ಯಕ್ತಿ ಹುಡುಗಿಯ ಕತ್ತನ್ನು ಕಟ್ ಮಾಡೇ ಬಿಟ್ಟ ಅನ್ನೋ ಅಷ್ಟರಲ್ಲಿ ಫ್ರಾಂಕ್ ಹೋಗಿ ಗನ್ ಪಾಯಿಂಟ್ ಮಾಡಿ ಅವನನ್ನ ತಡಿತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ ಇವಳು ಎಷ್ಟು ಡೇಂಜರಸ್ ಅಂತ. ಇವಳು ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು ಅಂತ ಹೇಳಿ ಅವಳ ಕತ್ತನ್ನ ಕತ್ತರಿಸೋಕೆ ಮುಂದಾಗ್ತಾನೆ. ಹುಡುಗಿಯ ಜೀವ ಕಾಪಾಡೋಕೋಸ್ಕರ ಫ್ರಾಂಕ್ ಆ ವ್ಯಕ್ತಿಯನ್ನು ಶೂಟ್ ಮಾಡಿ ಬಿಡ್ತಾನೆ. ಆ ವ್ಯಕ್ತಿ ಸತ್ತಿದನು ಬದುಕಿದನು ಅಂತ ಚೆಕ್ ಮಾಡೋಕೆ ಆ ವ್ಯಕ್ತಿಯ ಹತ್ರ ಹೋದಾಗ ಆ ವ್ಯಕ್ತಿ ಗಟ್ಟಿಯಾಗಿ ಫ್ರಾಂಕ್ ನ ಹಿಡ್ಕೊಂಡು ಜೆನಿಫರ್ ಅಂತ ಹೇಳಿ ಪ್ರಾಣ ಬಿಡ್ತಾನೆ. ಈ ಕಡೆ ಆ ಹುಡುಗಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ಯಾ ಅಂತ ಹತ್ರ ಹೋಗಿ ನೋಡ್ದಾಗ ಒಂದ್ ಸೆಕೆಂಡ್ಗೆ ಫ್ರಾಂಕ್ ಹೆದ್ರಿ ಹಿಂದೆ ಬಂದ್ಬಿಡ್ತಾನೆ. ಯಾಕಂದ್ರೆ ಆ ಹುಡುಗಿಯ ಕಣ್ಣು ಕಂಪ್ಲೀಟ್ ಆಗಿ ಕಪ್ಪಾಗಿರುತ್ತೆ. ಮುಖ ಅಂತೂ ತುಂಬಾ ವಿಕಾರವಾಗಿ ಇರುತ್ತೆ. ಅಷ್ಟೊತ್ತಿಗೆ ಗನ್ ಸೌಂಡ್ ಕೇಳಿ ಮತ್ತೊಬ್ಬ ಪೊಲೀಸ್ ಅಲ್ಲಿಗೆ ಬರ್ತಾನೆ. ಆ ವ್ಯಕ್ತಿನ ಯಾಕೆ ಕೊಂದೆ ಅಂತ ಕೇಳಿದಾಗ ಫ್ರಾಂಕ್ ಹೇಳ್ತಾನೆ, ಆ ವ್ಯಕ್ತಿ ಈ ಹುಡುಗಿನ ಕೊಲ್ಲೋಕೆ ಹೊರಟಿದ್ದ. ಅವಳನ್ನ ಕಾಪಾಡೋಕೆ ಆ ವ್ಯಕ್ತಿನ ಕೊಲ್ಲೇಬೇಕಾಗಿತ್ತು ಅಂತ ಹೇಳಿ ಆ ಹುಡುಗಿ ಕೈಗೆ ಕಟ್ಟಿದ್ದ ಹಗ್ಗನು ಬಿಚ್ತಾನೆ. ಆಗ ಅವಳ ಉಗುರು ಫ್ರಾಂಕ್ ನ ಕೈಗೆ ತಾಗಿ ಅವನ ಕೈಯಲ್ಲಿ ಒಂದು ಮಾರ್ಕ್ ಆಗುತ್ತೆ. ಅವಳು ಮೊದ್ಲೇ ಹೆದರಿರ್ತಾಳೆ. ಅದಕ್ಕೆ ಫ್ರಾಂಕ್ ನ ತಬ್ಬಿ ಹಿಡ್ಕೊಂಡ್ ಬಿಡ್ತಾಳೆ. ಈಗ ಫ್ರಾಂಕ್ ಅವಳ ಭಯಾನಕವಾದ ರೂಪ ನೋಡಿನು ಅವಳ ಮೇಲೆ ಲೈಟ್ ಆಗಿ ಪ್ರೀತಿನೂ ಹುಟ್ಕೊಳ್ಳುತ್ತೆ. ಅವಳನ್ನ ಎತ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ. ಅಲ್ಲಿ ಫ್ರಾಂಕ್ ಹತ್ರ ಆ ವ್ಯಕ್ತಿಯ ಕೊಂದ ಕಾರಣನು ಕೇಳ್ತಾರೆ. ಅವನೊಬ್ಬ ಸುಪಾರಿ ಕಿಲ್ಲರ್ ಇರ್ಬೋದು ಅಂತ ಕೊಂದೆ. ಆಗ ಪೊಲೀಸರು ಹೇಳ್ತಾರೆ, ಅವನೇನು ಸುಪಾರಿ ಕಿಲ್ಲರ್ ಅಲ್ಲ, ಮೊದ್ಲವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇದ್ದಿದ್ದು. ಆದ್ರೆ ಇತ್ತೀಚೆಗೆ ಅವನ ಬಿಸ್ನೆಸ್ ನ ಲಾಸ್ ಮಾಡ್ಕೊಂಡು ಅವನ ಫ್ಯಾಮಿಲಿಯಿಂದಲೂ ದೂರ ಆಗಿದ್ದ ಅಂತ. ಅಷ್ಟೊತ್ತಿಗೆ ಫ್ರಾಂಕ್ ನ ಗಮನ ಆ ಹುಡುಗಿ ಮೇಲೆ ಹೋಗುತ್ತೆ. ಅವಳನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವಳನ್ನ ನೋಡುವಾಗ ಅನ್ಸುತ್ತೆ ಫ್ರಾಂಕ್ ಅನ್ನು ಬಿಟ್ಟೋಗೋಕೆ ಮನಸ್ಸೇ ಇಲ್ವೇನೋ ಅನ್ನೋ ರೀತಿ. ಈ ಕಡೆ ಫ್ರಾಂಕಿಗೂ ಅವಳ ಮೇಲೆ ಸೆಳ್ತಾ ಹೆಚ್ಚಾಗಿರುತ್ತೆ. ಅವಳು ಹೋಗ್ತಾ ಹೋಗ್ತಾ ಫ್ರಾಂಕ್ ಅನ್ನು ಕರೆಯೋ ರೀತಿ ಕೈಯಲ್ಲಿ ಸೈನ್ ಮಾಡಿ ಹೋಗ್ತಾಳೆ. ಫ್ರಾಂಕ್ ವಾಪಸ್ ಮನೆ ಕಡೆ ಹೋದಾಗ ಏಮಿ ಅಂತ ಹೇಳೋ ಪುಟ್ಟುಡುಗಿ ಅವನಿಗೆ ಹಾಯ್ ಮಾಡ್ತಾಳೆ. ಅವಳು ಅವನ ಮನೆಯ ನೇಬರ್ ಆಗಿರ್ತಾಳೆ. ಮನೆ ಒಳಗೆ ಹೋಗಿ ಫ್ರಾಂಕ್ ಅವನ ಹೆಂಡತಿ ಜೊತೆ ಇವತ್ತು ಒಂದು ಹುಡುಗಿನ ಕಾಪಾಡೋಕೋಸ್ಕರ ಒಬ್ಬ ವ್ಯಕ್ತಿನ ಕೊಂದೆ ಅಂತ ಹೇಳಿ ಬೇಜಾರ್ ಮಾಡ್ಕೋತಾನೆ. ಅವಾಗ ಅವನ ಹೆಂಡತಿ ಹೇಳ್ತಾಳೆ, ಅದಕ್ಕೆ ಇಷ್ಟು ಬೇಜಾರಾಗೋ ಅವಶ್ಯಕತೆ ಇದೆಯಾ, ನಿನ್ನ ಕೆಲ್ಸನ ಮಾಡಿದ್ದಿ ಅಷ್ಟೇ ಅಂತ. ಅಷ್ಟ್ರಲ್ಲೇ ಅವನ ಮಗ ಪೀಟರ್ ಬರ್ತಾನೆ. ಅವನಿಗೆ ಈ ತಂದೆ ತಾಯಿ ಇವರ ಯಾವುದೇ ಕ್ಯಾರು ಇರೋಲ್ಲ. ಬರ್ತಾನೆ, ತಿಂಡಿ ಎತ್ಕೊಂಡು ಹೋಗ್ತಾನೆ. ಫ್ರಾಂಕ್ ನ ಕೈಯಲ್ಲಿ ಆಗಿದ್ದ ಮಾರ್ಕ್ ನ ಗಾಯ ಜೋರಾಗಿ ಅದರಿಂದ ರಕ್ತ ಬರ್ತಾ ಇರುತ್ತೆ. ಅದನ್ನ ಕ್ಲೀನ್ ಮಾಡ್ಕೊಂಡು ಅದರಿಂದ ಬರ್ತಿರೋ ರಕ್ತನ ಕುಡಿತಾನೆ. ನಂತರ ಅವನ ಹೆಂಡತಿ ಅವನು ತುಂಬಾ ಬೇಸರದಲ್ಲಿ ಇರೋದನ್ನ ನೋಡಿ ಅವನ ಮೂಡನ್ನ ಹ್ಯಾಪಿ ಮಾಡೋಕೆ ಹೋಗ್ತಾಳೆ. ಆದ್ರೆ ಫ್ರಾಂಕ್ ಮಾತ್ರ ಆ ಹುಡುಗಿಯ ನೆನಪಲ್ಲಿ ಗಾಢವಾಗಿ ಮುಳುಗಿ ಅವನ ಹೆಂಡತಿಗೆ ಹರ್ಟ್ ಮಾಡ್ತಾನೆ. ಅದರಿಂದ ಅವನ ಹೆಂಡತಿ ಅವನ ಮೇಲೆ ಕೂಗಾಡ್ತಾಳೆ. ಮರುದಿನ ಫ್ರಾಂಕ್ ಆ ಹುಡುಗಿಯನ್ನ ವಿಚಾರಣೆ ಮಾಡಿದ ಆಫೀಸರ್ ಹತ್ರ ಹೋಗ್ತಾನೆ. ಅಲ್ಲಿ ಆ ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ಆ ಆಫೀಸರ್ ಹೇಳ್ತಾಳೆ, ಅವಳಿಗೆ ಮಾತಾಡೋಕೆ ಬರೋಲ್ಲ, ಮೆಂಟಲಿ ಡಿಸೇಬಲ್ ಇರ್ಬೋದು. ಅವಳ ಮುಖ ಹುಡ್ತಾನೆ ಹಾಗಿತ್ತೋ ಅಥವಾ ಯಾವ್ದೋ ಆಕ್ಸಿಡೆಂಟ್ ಇಂದ ಹಾಗಾಯ್ತೋ ಇದರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಹಾಗೇನೆ ಅವಳ ಹೆಸರು ಜೆನಿಫರ್ ಅಂತ ಆ ಸತ್ತ ವ್ಯಕ್ತಿಯ ನೋಟಿಂದ ಗೊತ್ತಾಯ್ತು. ಈಗ ಅವಳು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅಂತ. ಅದನ್ನ ಕೇಳ್ತಿದ್ದಂಗೆನೆ ಫ್ರಾಂಕ್ ಅವಳನ್ನ ಹುಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಜೆನಿಫರ್ ಫ್ರಾಂಕ್ ನ ನೋಡಿ ಓಡಿ ಬಂದು ತಪ್ಕೊಳ್ತಾಳೆ. ಫ್ರಾಂಕ್ಗೂ ಅವಳು ತುಂಬಾ ಇನ್ನೋಸೆಂಟ್ ಅನ್ನಿಸ್ತಾಳೆ. ಇಲ್ಲಿರೋದು ಸರಿಯಲ್ಲ ಅಂತ ಅನ್ಕೊಂಡು ಅವಳನ್ನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿಗೆ ಈ ವಿಷಯ ಹೇಳ್ಬೇಕು ಅಂತ ಹೊರಟಾಗ ಅವಳು ಮಲ್ಕೊಂಡಿರ್ತಾಳೆ. ಮಗನಿಗಾದ್ರೂ ಹೇಳೋಣ ಅಂತ ಹೋದಾಗ ಅವನು ಡೋರ್ ಲಾಕ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಜೆನಿಫರ್ ನ ಸೋಫಾದಲ್ಲೇ ಮಲಗಿಸಿ ಅವನು ರೂಮಲ್ಲಿ ಹೋಗಿ ಮಲಗ್ತಾನೆ. ಈ ಕಡೆ ಜೆನಿಫರ್ಗೆ ಬೆಕ್ಕಿನ ಸದ್ದು ಕೇಳಿ ಬರುತ್ತೆ. ಅದಕ್ಕೆ ಅವಳು ಮೇಲೆ ಹೋಗಿ ನೋಡ್ತಾಳೆ. ಅಲ್ಲಿ ಆ ಬೆಕ್ಕು ಜೆನಿಫರ್ ನ ನೋಡಿ ಅವಳನ್ನ ಹೆದರಿಸುತ್ತೆ. ಆದ್ರೆ ಜೆನಿಫರ್ ಅದಕ್ಕೆ ಹೆದರದೆ ಬದಲಾಗಿ ಅದನ್ನೇ ಹೆದರಿಸಿ ಓಡಿಸ್ತಾಳೆ. ರಾತ್ರಿ ಪೂರ್ತಿ ಫ್ರಾಂಕ್ಗೆ ಜೆನಿಫರ್ ನ ನಾರ್ಮಲ್ ಫೇಸ್ ಯಾವ ರೀತಿ ಕಾಣಬಹುದು ಅನ್ನೋ ಕನ್ಸೆ ಬೀಳ್ತಿರುತ್ತೆ. ರಾತ್ರಿ ನಿದ್ದೆಯಿಂದ ಎಚ್ಚರಿಕೆ ಆದಾಗ ಅವನ ಮುಂದೆ ಜೆನಿಫರ್ ನಿಂತಿರ್ತಾಳೆ. ಅವಳನ್ನ ಹೊರಗೆ ಕರ್ಕೊಂಡೋಗಿ ಇಲ್ಲಿಗೆ ಯಾಕೆ ಬಂದೆ, ನಿನಗೆ ಹೊರಗೆ ಸೋಫಾದಲ್ಲಿ ಮಲಗೋಕೆ ಹೇಳಿದ್ದೆ ತಾನೇ ಅಂತ ಹೇಳ್ತಿರುವಾಗ ಅವನ ಹೆಂಡತಿ ರೂಮಿನಿಂದ ಹೊರಗೆ ಬರ್ತಾಳೆ. ಜೆನಿಫರ್ ಅನ್ನ ನೋಡಿ ಹೆದ್ರಿ ಕಿರ್ಚ್ತಾಳೆ. ಅವಳು ಹೆದರಿದನ್ನ ನೋಡಿ ಜೆನಿಫರ್ ಹೆದ್ರಿ ಹೋಗ್ತಾಳೆ. ಅವರ ಕೂಗು ಕೇಳಿ ಅವನ ಮಗನು ಅಲ್ಲಿಗೆ ಬರ್ತಾನೆ. ಅವನು ಆಸ್ ಯೂಶುವಲ್ ಜೆನಿಫರ್ ಅನ್ನ ನೋಡಿ ಹೆದರ್ತಾನೆ. ಇವಳು ಯಾಕೆ ನಮ್ಮನೇಲಿ ಇದ್ದಾಳೆ ಅಂತ ಫ್ರಾಂಕ್ ಹತ್ರ ಕ್ವಶನ್ ಮಾಡಿದಾಗ ಫ್ರಾಂಕ್ ಹೇಳ್ತಾನೆ, ಇವಳು ಅದೇ ಹುಡುಗಿ, ಒಬ್ಬ ವ್ಯಕ್ತಿನ ಕೊಂದು ಕಾಪಾಡ್ದೆ ಅಂತ ಹೇಳ್ದೆ ಅಲ್ವಾ, ಅವಳೇ ಇವಳು. ಈಗ ಇವಳಿಗೆ ಹಿಂದೆ ಮುಂದೆ ಯಾರೂನು ಇಲ್ಲ. ಇವತ್ತು ಒಂದು ರಾತ್ರಿ ಸುಮ್ನಿದ್ಬಿಡು, ನಾಳೆ ಇವಳನ್ನ ಕರ್ಕೊಂಡೋಗಿ ಇವಳಿಗೆ ಉಳ್ಕೊಳ್ಳೋಕೆ ಜಾಗ ಹುಡುಕ್ತೀನಿ. ಆದ್ರೆ ಫ್ರಾಂಕ್ ನ ಹೆಂಡತಿ ಅದಕ್ಕೆ ಒಪ್ಪಲ್ಲ. ಈಗಿಂದೀಗ್ಲೇ ಎಲ್ಲಿಯಾದ್ರೂ ಬಿಟ್ಟು ಬಾ ಅಂತ ಮಾತಾಡ್ತಿದ್ದಂಗೆನೆ ಜೆನಿಫರ್ ಅವಳನ್ನ ಹಿಡ್ಕೊಂಡು ಕಿಸ್
ಕಿಸ್ ಮಾಡ್ತಾಳೆ. ಇವಳ ಮುಖದ ರೀತಿನೇ ಅವಳ ಮುಖನ ಮಾಡೋ ಮೊದ್ಲೇ ಫ್ರಾಂಕ್ ಅವಳನ್ನ ಹಿಂದಕ್ಕೆ ಎಳಿತಾನೆ. ಮಿರರ್ ಅಲ್ಲಿ ಅವಳ ಮುಖನ ನೋಡ್ದಾಗ ಅವಳ ಲಿಪ್ ನ ಸುತ್ತ ಮಾರ್ಕ್ ಆಗಿರುತ್ತೆ. ಅದನ್ನ ನೋಡಿ ಅವಳ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಡ್ತಾಳೆ. ಮರುದಿನ ಜೆನಿಫರ್ ಅನ್ನ ಕರ್ಕೊಂಡು ಕಾರಲ್ಲಿ ಬಿಟ್ ಬರೋಕೆ ಹೋಗ್ತಾನೆ. ಮನ್ಸಿಲ್ಲದ ಮನ್ಸಲ್ಲಿ ಒಂದು ನದಿಯ ಪಕ್ಕ ಕರ್ಕೊಂಡೋಗಿ ಹೋಗು ಅಂತ ಹೇಳ್ತಾನೆ. ಆದ್ರೆ ಜೆನಿಫರ್ ಅವನನ್ನ ಬಿಟ್ಟೋಗೋಕೆ ರೆಡಿನೇ ಇರೋಲ್ಲ. ಅವಳು ಕಾರಲ್ಲೇ ಅವನ್ನ ಸೆಡ್ಯೂಸ್ ಮಾಡ್ಕೋತಾಳೆ. ರಾತ್ರಿ ವಾಪಸ್ ಅವನ ಮನೆಗೆನೆ ಕರ್ಕೊಂಡ್ ಹೋದಾಗ ಅವನ ಹೆಂಡತಿ ಬೈತಾಳೆ, ವಾಪಸ್ ಯಾಕೆ ಇವಳನ್ನ ಕರ್ಕೊಂಡ್ ಬಂದಿ ಅಂತ. ಆಗ ಜೆನಿಫರ್ಗೆ ಬೆಕ್ಕಿನ ಸದ್ದಾಗುತ್ತೆ. ಅದಕ್ಕೆ ಹೇಳ್ದೆ ಕೇಳ್ದೆ ಮನೆಯೊಳಗೆ ನುಗ್ಗಿ ಬಿಡ್ತಾಳೆ. ಫ್ರಾಂಕ್ ಅವನ ಹೆಂಡತಿಗೆ ಹೇಳ್ತಾನೆ, ಇವತ್ತು ಯಾವುದೇ ಮನೆ ಸಿಕ್ಕಿಲ್ಲ, ಇದೊಂದು ರಾತ್ರಿ ಕಳಿಲಿ, ನಾಳೆ ಅವಳನ್ನ ಬಿಟ್ಟು ಬರ್ತೀನಿ ಅಂತ. ಆದ್ರೆ ಅದು ಅವನ ಹೆಂಡತಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ಅವನ ಜೊತೆ ಜಗಳ ಆಡ್ತಾ ಇರ್ತಾಳೆ. ಆಗ ಅವರಿಗೆ ಬೆಕ್ಕಿನ ಕಿರ್ಚಾಟದ ಸದ್ದು ಕೇಳುತ್ತೆ. ಏನು ಅಂತ ಮೇಲೆ ಹೋಗಿ ನೋಡ್ದಾಗ ಜೆನಿಫರ್ ಬೆಕ್ಕನ್ನ ಬೇಟೆಯಾಡಿ ಅದರ ಹಸಿ ಮಾಂಸವನ್ನ ತಿಂತಾ ಇರ್ತಾಳೆ. ಅದನ್ನ ನೋಡಿ ಎಲ್ರೂ ಫುಲ್ ಶಾಕ್ ಆಗ್ತಾರೆ. ಅವನ ಹೆಂಡತಿ ಹಾಗೆ ಮಗ ಇವರ ಸವಾಸನೆ ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೋಗ್ತಾರೆ. ಇದರಿಂದ ಫ್ರಾಂಕಿಗೆ ತುಂಬಾ ಸಿಟ್ ಬಂದು ಜೆನಿಫರ್ ನ ಮೇಲೆ ಕೂಗಾಡ್ತಾನೆ. ಆಗ ಜೆನಿಫರ್ ಹೆದ್ರಿ ಹೋಗ್ತಾಳೆ. ಅವಳು ಹೆದರೋದನ್ನ ನೋಡಿ ಫ್ರಾಂಕಿಗೆ ಅವಳ ಮೇಲೆ ಕರುಣೆ ಹುಟ್ಟಿ ಅವಳ ತಪ್ಪನ್ನು ಕ್ಷಮಿಸ್ತಾನೆ. ಮರುದಿನ ಆಮಿ ಹೊರಗೆ ಆಟ ಆಡ್ತಿರೋವಾಗ ಅಲ್ಲಿಗೆ ಜೆನಿಫರ್ ಹೋಗ್ತಾಳೆ. ಜೆನಿಫರ್ ನ ನೋಡಿ ಆ ಹುಡುಗಿ ಹೆದರದೆ ಅವಳಿಗೆ ಸ್ಮೈಲ್ ಕೊಡ್ತಾಳೆ. ಆದ್ರೆ ಜೆನಿಫರ್ ಮಾತ್ರ ಅವಳನ್ನ ನೋಡಿ ಜೊಲ್ಲು ಸುರಿಸ್ತಾ ಇರ್ತಾಳೆ. ಅದು ಯಾಕೆ ಅಂತ ಮುಂದೆ ನೋಡೋಣ ಬನ್ನಿ. ಈ ಕಡೆ ಫ್ರಾಂಕ್ ಕಂಠ ಪೂರ್ತಿ ಕುಡ್ದು ಮನೆ ಕಡೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅವನ ಕೆಲ್ಸನೂ ಹೋಗಿರುತ್ತೆ, ಅದ್ರ ಜೊತೆ ಅವನ ಹೆಂಡತಿ ಮಗನೂ ಬಿಟ್ಟೋಗಿರ್ತಾರೆ. ಅದೇ ಟೆನ್ಷನ್ ಇಂದ ಮನೆಗೆ ಹೋಗಿ ನೋಡ್ದಾಗ ಅವನ ಕುಡ್ದ ನಶೆ ಇಳ್ದೋಗ್ಬಿಡುತ್ತೆ. ಯಾಕಂದ್ರೆ ಜೆನಿಫರ್ ಆಮಿಯನ್ನ ಕೊಂದು ಅವಳ ಮಾಂಸವನ್ನು ತಿಂತಾ ಇರ್ತಾಳೆ. ಇದರಿಂದ ಫ್ರಾಂಕ್ ಅಂತೂ ಹೆದ್ರೋಗ್ಬಿಡ್ತಾನೆ. ಅವಳನ್ನ ಮೇಲೆಳ್ಕೊಂಡ್ ಬಂದು ಅವಳಿಗೆ ಚೆನ್ನಾಗಿ ಹೊಡೆದು ಅವಳ ಕತ್ತಿಸ್ಕಿ ಸಾಯಿಸೋಕೆ ಮುಂದಾಗ್ತಾನೆ. ಆದ್ರೆ ಆ ಕೆಲ್ಸ ಅವನ ಕೈಯಿಂದ ಮಾಡೋಕಾಗೋಲ್ಲ. ಅದಕ್ಕೆ ಅಲ್ಲೇ ಕೂತು ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅದ್ರ ನೆಕ್ಸ್ಟ್ ಡೇ ಫ್ರಾಂಕ್ ಸರ್ಕಸ್ಗೆ ಹೋಗಿ ಅದರ ಓನರ್ ಹತ್ರ ಅವನ ಮನೆಯ ಅಡ್ರೆಸ್ ಹಾಗೆ ಕೀ ಕೊಟ್ಟು ಜೆನಿಫರ್ ಅನ್ನ ಕಿಡ್ನಾಪ್ ಮಾಡೋಕೆ ಹೇಳ್ತಾನೆ. ಅವಳ ವಿಚಿತ್ರವಾದ ಮುಖ ಇಟ್ಕೊಂಡು ಸರ್ಕಸ್ ಅಲ್ಲಿ ಶೋ ಮಾಡೋದ್ರಿಂದ ಹೆಚ್ಚು ಲಾಭ ಆಗುತ್ತೆ ಅಂತ ಅವಳನ್ನ ಕಿಡ್ನಾಪ್ ಮಾಡೋಕೆ ಒಪ್ತಾನೆ. ಸಂಜೆ ಫ್ರಾಂಕ್ ಮನೆಗೆ ಹೋಗಿ ನೋಡ್ದಾಗ ಜೆನಿಫರ್ ಮನೆಯಲ್ಲಿ ಇರೋಲ್ಲ. ಅದರಿಂದ ಫ್ರಾಂಕ್ ಫುಲ್ ಖುಷಿ ಆಗ್ತಾನೆ. ಅದೇ ಖುಷಿಯಿಂದ ಬಿಯರ್ ಕುಡಿಯೋಕೆ ಫ್ರಿಡ್ಜ್ ಓಪನ್ ಮಾಡ್ತಾನೆ. ಆದ್ರೆ ಅಲ್ಲಿ ಆ ಸರ್ಕಸ್ ವ್ಯಕ್ತಿಯ ಡೆಡ್ ಬಾಡಿ ಇರುತ್ತೆ. ಈ ಜೆನಿಫರ್ ಏನು ಕಲ್ತ್ಲೋ ಬಿಟ್ಲೋ, ಅವಳ ಫುಡ್ ಸ್ಟೋರ್ ಮಾಡೋದನ್ನ ಕಲ್ತ್ಲು ನೋಡಿ. ಪಾಪ ಅವನಿಗೆ ಅದನ್ನ ನೋಡಿ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗದೆ ಟೆನ್ಷನ್ ಅಲ್ಲಿ ಒಮ್ಮೆ ನಗ್ತಾ ಇನ್ನೊಮ್ಮೆ ಅಳ್ತಾ ವಿಚಿತ್ರ ಬಿಹೇವ್ ಮಾಡ್ತಾ ಇರ್ತಾನೆ. ಅದನ್ನ ಹೊರಗಿನಿಂದ ನೋಡ್ತಿದ್ದ ಜೆನಿಫರ್ ಅವನು ನಗೋದನ್ನ ನೋಡಿ ಇವಳನ್ನು ನಗ್ತಾ ಇರ್ತಾಳೆ. ರಾತ್ರಿ ಆ ಬಾಡಿನ ಹೂತಾಕಿ ಇನ್ ಮುಂದೆ ಈ ಮನೆಯಲ್ಲಿರೋದು ಬೇಡ, ಈ ಜೆನಿಫರ್ ಇಂದ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ತೊಂದರೆಯಾಗೋ ಸಾಧ್ಯತೆ ಇದೆ ಅಂತ ಅನ್ಕೊಂಡು ನಗರದಿಂದ ದೂರ ಕಾಡ ಮಧ್ಯೆ ಇರೋ ಅವನ ಹಳೆ ಮನೆಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಜೆನಿಫರ್ಗೆ ಹೇಳ್ತಾನೆ, ನಾನು ನಾಳೆ ನಗರಕ್ಕೆ ಹೋಗಿ ಒಂದು ಕೆಲ್ಸ ಹುಡ್ಕೊಂಡು ಬರ್ತೀನಿ, ನಾನು ಬರೋವರೆಗೂ ನೀನು ಇಲ್ಲೇ ಇರ್ಬೇಕು ಅಂತ ಹೇಳಿ ಮರುದಿನ ಬೆಳ್ಗೆನೆ ಕೆಲ್ಸ ಹುಡ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ಒಂದು ಅಂಗಡಿಲಿ ಕೆಲ್ಸಕ್ಕೆ ಜನ ಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಫ್ರಾಂಕ್ ಹೋಗಿ ಆ ಓನರ್ ಹೆಂಗ್ಸ್ ಹತ್ರ ಮಾತಾಡ್ತಾನೆ. ನನ್ಗೆ ಕೆಲ್ಸದ ಅವಶ್ಯಕತೆ ಇದೆ, ನೀವು ಏನ್ ಹೇಳಿದ್ರು ನಾನು ಮಾಡ್ತೀನಿ ಅಂತ. ಅದಕ್ಕೆ ಆ ಓನರ್ ಹೆಂಗ್ಸು ಅವನಿಗೆ ಶಾಪನ ಗುಡ್ಸಿ ಕ್ಲೀನ್ ಮಾಡೋ ಕೆಲ್ಸನ ಕೊಡ್ತಾಳೆ. ಫ್ರಾಂಕ್ ಆ ಕೆಲ್ಸ ಮಾಡಿ ಅವನ ಸಂಬಳದಿಂದ ಜೆನಿಫರ್ಗೆ ತಿನ್ನೋಕೆ ಮಾಂಸ ಹಿಡ್ಕೊಂಡು ಹೋಗ್ತಾನೆ. ಅವಳು ಹಸಿವಿನಿಂದ ಬೇರೆ ಯಾರಿಗೂ ತೊಂದ್ರೆ ಮಾಡದೇ ಇರ್ಲಿ ಅಂತ. ಮರುದಿನ ಫ್ರಾಂಕ್ ಅಂಗಡಿಲಿ ಕೆಲ್ಸ ಮಾಡ್ತಾ ಇರೋವಾಗ ಆ ಓನರ್ ಹೆಂಗ್ಸಿನ ಮಗ ಫ್ರೆಂಡ್ ಗಳ ಜೊತೆ ಪಾರ್ಟಿಗೆ ಹೋಗ್ತೀನಿ ಅಂತ ಅವನ ಅಮ್ಮನಿಗೆ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನ ಅಮ್ಮ, ಬೇಡ ಅಂಗಡಿಲಿ ತುಂಬಾ ಕೆಲ್ಸ ಇದೆ, ಇನ್ನೊಂದ್ ದಿವಸ ಯಾವಾಗಾದ್ರೂ ಹೋಗುವಂತೆ ಅಂತ ಹೇಳ್ತಿರೋದನ್ನ ಫ್ರಾಂಕ್ ಕೇಳ್ಕೊಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅಂಗಡಿ ಕೆಲ್ಸನ ನಾನೊಬ್ನೇ ಮಾಡ್ತೀನಿ, ನಿಮ್ಮ ಮಗನ ಪಾರ್ಟಿಗೆ ಕಳ್ಸಿ ಅಂತ. ಅದರಿಂದ ಅವಳ ಮಗನಿಗೆ ಖುಷಿಯಾಗುತ್ತೆ. ಅವನ ಖುಷಿಯನ್ನ ನೋಡಿ ಇವಳಿಗೂ ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ಫ್ರಾಂಕಿಗೆ ಅವಳು ಥ್ಯಾಂಕ್ಸ್ ಹೇಳ್ತಾಳೆ. ಹಾಗೇನೆ ಅವರಿಬ್ರು ಖುಷಿಯಲ್ಲಿ ಮಾತಾಡ್ಕೊಂಡು ಕೆಲ್ಸ ಮಾಡ್ತಿರೋದನ್ನ ಕದ್ದು ನೋಡು ಜೆನಿಫರ್ಗೆ ತುಂಬಾ ಕೋಪ ಬರುತ್ತೆ. ಅವಳು ಅಂದ್ಕೋತಾಳೆ ಫ್ರಾಂಕ್ ಆ ಹೆಂಗ್ಸನ್ನ ಇಷ್ಟಪಡ್ತಿದ್ದಾನೆ ಅಂತ. ಅದನ್ನೆಲ್ಲ ನೋಡಿ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಆ ಓನರ್ ಹೆಂಗ್ಸು ಫ್ರಾಂಕ್ ಹತ್ರ ಕೇಳ್ತಾರೆ, ನಿಮ್ಮ ಮನೆ ಎಲ್ಲಿರೋದು ಅಂತ. ಅದಕ್ಕೆ ಫ್ರಾಂಕ್ ಹೇಳ್ತಾನೆ, ನಗರದಿಂದ ದೂರ ನನ್ನ ಹಳೆ ಮನೆಯಲ್ಲಿ ನಾನು ನನ್ನ ಮಗಳ ಜೊತೆ ವಾಸವಾಗಿ ಇದ್ದೀನಿ. ಅವಳಿಗೊಂದು ರೋಗ ಇದೆ, ಅದರಿಂದ ಅವಳನ್ನು ಎಲ್ಲಿಗೂ ಕರ್ಕೊಂಡು ಹೋಗೋಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಅವನ ಇಮೇಜ್ ಹಾಳಾಗ್ಬಾರ್ದು ಅಂತ. ಇನ್ನೊಂದ್ ಕಡೆ ಆ ಓನರ್ ಹೆಂಗ್ಸಿನ ಮಗನನ್ನ ನೋಡ್ತೀವಿ. ಅವನು ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಜೋರಾಗಿ ಟಾಯ್ಲೆಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ದೂರ ಹೋಗಿ ಮಾಡ್ತಿರೋವಾಗ ಒಂದು ಹುಡುಗಿ ಕೂತಿರೋದು ಕಾಣಿಸುತ್ತೆ. ಅವಳ ಹತ್ರ ಹೋದಾಗ ಅವಳಲ್ಲಿಂದ ಕಾಡಿನ ಕಡೆ ಓಡೋಗ್ತಾಳೆ. ಅವಳನ್ನ ಹಿಂಬಾಲಿಸ್ಕೊಂಡು ಈ ಹುಡುಗನು ಹೋಗ್ತಾನೆ. ಅರ್ಧ ದಾರಿ ತನಕ ಹೋದ್ಮೇಲೆ ಅವಳ ಮುಖನ ತೋರಿಸ್ತಾಳೆ. ಅದು ಬೇರೆ ಯಾರೂ ಆಗಿರೋಲ್ಲ, ಜೆನಿಫರ್ ಆಗಿರ್ತಾಳೆ. ಅವನನ್ನ ನೋಡಿ ಹೆದ್ರಿ ಅಲ್ಲೇ ಕೆಳಗೆ ಬಿದ್ದೋಗ್ತಾನೆ. ಅವಳು ಅವನ
ಕತ್ತಿಸ್ಕಿ ಸಾಯಿಸ್ತಾಳೆ ಅವನ ಅಮ್ಮನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರ. ಫ್ರಾಂಕ್ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಜೆನಿಫರ್ ಎಲ್ಲೂ ಕಾಣಿಸೋಲ್ಲ. ಅಷ್ಟೊತ್ತಿಗೆ ಬೇಸ್ಮೆಂಟ್ ಇಂದ ಏನೋ ಸದ್ದಾಗುತ್ತೆ. ಅದು ಏನು ಅಂತ ಕೆಳಗ್ ಹೋಗಿ ನೋಡ್ದಾಗ ಜೆನಿಫರ್ ಆ ಹುಡುಗನ ಮಾಂಸನ ಚಪ್ಪರಿಸ್ಕೊಂಡು ತಿಂತಾ ಇರ್ತಾಳೆ. ಅದನ್ನ ನೋಡಿ ಫ್ರಾಂಕ್ ನ ಕೋಪವಂತೂ ನೆತ್ತಿಗೇರುತ್ತೆ. ಇನ್ನು ಇವಳು ಬದುಕೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತ ಅವಳನ್ನ ಹಗ್ಗ ಹಾಕಿ ಸಾಯಿಸೋಕೆ ಕಾಡಿನ ಕಡೆ ಕರ್ಕೊಂಡು ಹೋಗ್ತಾನೆ. ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅವಳನ್ನು ಕೊಡ್ಲಿಯಿಂದ ಸಾಯಿಸೇ ಬಿಟ್ಟ ಅನ್ನುವಷ್ಟರಲ್ಲಿ ಒಂದು ಹಂಟರ್ ಬಂದು ಫ್ರಾಂಕಿಗೆ ಶೂಟ್ ಮಾಡ್ತಾನೆ. ನಂತರ ಅವನು ಸತ್ತಿದನೋ ಬದುಕಿದನೋ ಅಂತ ಹತ್ರ ಬಂದು ನೋಡ್ದಾಗ ಫ್ರಾಂಕ್ ಅವನ ಕೊನೆಯ ಉಸಿರು ಎಳ್ಕೊಂಡು ಜೆನಿಫರ್ ಅಂತ ಹೇಳಿ ಸತ್ತೋಗ್ತಾನೆ. ಸೇಮ್ ಮೂವಿಯ ಆರಂಭದಲ್ಲಿ ಫ್ರಾಂಕ್ ಜೊತೆ ಆಗಿತ್ತು ಅಲ್ವಾ, ಅದೇ ರೀತಿ ಆ ಹಂಟರ್ ಜೆನಿಫರ್ ಹತ್ರ ಹೋಗಿ ಅವಳ ಮುಖನ ನೋಡಿದಾಗ ಅವನು ಹೆದ್ರಿ ಹೋಗ್ತಾನೆ. ಆದ್ರೆ ಜೆನಿಫರ್ ಅವನನ್ನ ಟಚ್ ಮಾಡ್ತಿದ್ದಂಗೆನೆ ಅವನಿಗೆ ಅವಳ ಮೇಲೆ ಪ್ರೀತಿ ಕರುಣೆ ಹುಟ್ಕೊಳ್ಳುತ್ತೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಆದ್ರೆ ಜೆನಿಫರ್ನ ಕತೆ ಮಾತ್ರ ಇಲ್ಲಿಗೆ ಮುಗ್ದಿಲ್ಲ. ಯಾಕಂದ್ರೆ ಅವಳ ನೆಕ್ಸ್ಟ್ ಬೇಟೆ ಅವಳಿಗೆ ಸಿಕ್ಕಿರುತ್ತೆ ಅಲ್ವಾ.